ಹಾಂ. ಇದು ಮಹಾಲಕ್ಷ್ಮಿಗೆ ಮಾಡಿರುವ ಸ್ವರ್ಣ ಕಿರೀಟ ಅಂದರೆ ಚಿನ್ನದ ಲೇಪನ. ಇದು ಯಾವುದೇ ಕಾರಣಕ್ಕೂ ಈ ಕಲರ್ ಶೇಡ್ ಆಗಲ್ಲ. ಶೇಡ್ ಆದರೆ ನಮ್ಮದೇ ಜವಾಬ್ದಾರಿ ಇರುತ್ತೆ. 1 to ಡಬಲ್ ಅಮೌಂಟ್ ಕೊಡೋಕ್ಕೂ ರೆಡಿ ಇರ್ತೀವಿ. ಇದು ಕಾಪರಲ್ಲಿ ಮಾಡಿ ಗೋಲ್ಡ್ ಡಿಪ್ಪಿಂಗ್ ಮಾಡಿರೋದು. ಯಾವುದೇ ಕಾರಣಕ್ಕೂ ಈ ಕಿರೀಟ ಡಲ್ ಆಗಲ್ಲ. ಸ್ವರ್ಣ ಕಿರೀಟ ಅಂತ ಅಮ್ಮನವ್ರಿಗೆ ನೋಡಿ ಇಡ್ತಾ ಇದ್ದೀವಿ. ಇದು ಅಮ್ಮನವ್ರ ಕಿರೀಟ ಇರೋದು ಇಷ್ಟೇ. ನಾವೇನು ಮಾಡಿದ್ದೀವಿ, ಸ್ವಲ್ಪ ಅಟ್ರಾಕ್ಷನ್ ಇರಲಿ ಅಂತ ವರ್ಕ್ ಮಾಡಿದ್ದೀವಿ. ಈ ಕಡೆ ಹಂಸಗಳು 2, ಹಿಂದ್ಗಡೆ ಚಕ್ರ, ಕಲ್ಲು, ಇದೊಂದು ಎಲ್ಲ ಸಪ್ರೇಟ್ ಕೆಲಸ. ಕರೆಕ್ಟಾಗಿ ಕೊಡುತ್ತೆ. ಫುಲ್ ಫಿಕ್ಸಿಂಗು ನೋಡಿ. ಇವೆಲ್ಲನೂ 5 ಸ್ಟೋನ್ಸ್ ಹಾಕಿದ್ದೀವಿ. ಅಮ್ಮನವ್ರ ಕಿರೀಟ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅಟ್ರಾಕ್ಷನ್ ಆಗಿದೆ. ಶ್ರೀನಿವಾಸಪುರ ತಾಲೂಕು ಉಪ್ಪುಕಟ್ಟೆಯಲ್ಲಿರ್ತಕ್ಕಂಥ ಅವರು ನಮಗೆ ಚಿರಪರಿಚಿತರು. ನಮ್ಮ ಎಲ್ಲ ದೇವಾಲಯಗಳಿಗೂ ಅವರ ವರ್ಕ್ ಅಂದರೆ ಅವರ ಕೆಲಸ ಮಾಡ್ತಕ್ಕಂಥ ಎಲ್ಲ ಆಭರಣಗಳು ಕೂಡ ತುಂಬ ಚೆನ್ನಾಗಿದೆ. ಇದು ಅವ್ರು ಹೇಳ್ದಂಗೆ ಕಿರೀಟ ಇದು ಯಾವುದೇ ರೀತಿಯಾಗಿ ಈ ಕಲರ್ ಶೇಡ್ ಆಗಲ್ಲ. ಒಂದು ಎರಡನೇದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರವಾಗಿ ಮಾಡಿಕೊಡ್ತಾರೆ. ತುಂಬ ಇಷ್ಟವಾಗಿದೆ. ಆಲ್ರೆಡಿ ನಾವು ಶ್ರೀನಿವಾಸ ದೇವರಿಗೆ ಮಾಡಿಸ್ಕೊಟ್ಟಿದ್ದೀವಿ, ಮಹಾಲಕ್ಷ್ಮಿಗೂ ಮಾಡಿದ್ವಿ, ಇನ್ನು ಆಂಜನೇಯ ಮತ್ತು ಈಶ್ವರ ದೇವಾಲಯಗಳಿಗೂ ಇದೆ. ಎಲ್ಲರಿಗೂ ಕೂಡ ಮಾಡಬೇಕಂತಿದ್ದೀವಿ. ಪ್ರತಿಯೊಬ್ಬರು ಎಲ್ಲ ದೇವರುಗಳು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ, ದೇವರಿಗೆ ಒಳ್ಳೆಯದಾಗುತ್ತೆ, ದೇವರಿಗೆ ಅಲಂಕಾರ ಆಗುತ್ತೆ. ಬಂಗಾರ ಹಾಕೋದಷ್ಟೇ ಆನಂದವಾಗುತ್ತದೆ ನಮಗೆ.